ಓಂ. ನಾರಾಯಣಂ ಸುರಗುರುಂ ಜಗತೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹಲವು ರೀತಿಯಲ್ಲಿ ಭಗವಂತನಿಗೆ ನಮಸ್ಕರಿಸುವ ರೀತಿಯಲ್ಲಿ ವಾಯು, ಯಮ, ಅಗ್ನಿ, ವರುಣ, ಶಶಾಂಕ, ಪ್ರಜಾಪತಿ, ಪ್ರಪಿತಾಮಹ ಅನ್ನುವ ಈ ಎಷ್ಟು ದೇವತಾ ಸ್ವರೂಪಗಳು ಕಂಡವು ಅವೆಲ್ಲವೂ ಕೂಡ ನಿನ್ನದೇ ಶಕ್ತಿಯಿಂದ ತಮ್ಮ ಸ್ಥಾನದಲ್ಲಿ ಮೆರೀತಾ ಇದ್ದಾವೆ. ಸರ್ವತಃ ಏವ ಸರ್ವ ಸರ್ವಂ ಸಮಾಪ್ನೋಷಿ ಅಂತ ಅದಕ್ಕೆ ಹೇಳಿದ್ದು. ಈ ಎಲ್ಲ ದೇವತೆಗಳಲ್ಲೂ ಕೂಡ ನೀನು ತುಂಬಿಕೊಂಡಿದ್ದಿ. ಆದ್ರಿಂದಾಗಿ ನಿನಗೆ ವಾಯುವಿನಿಂದ ಆದ ಉಪಕಾರವನ್ನು ನೆನೆದು ಅಲ್ಲಿ ನಮಸ್ಕಾರ ಮಾಡಬೇಕು. ಬೆಂಕಿಯಿಂದ ಆದ ಉಪಕಾರವನ್ನು ಗಮನಿಸಿ ಅಲ್ಲಿ ನಮಸ್ಕಾರ ಮಾಡಬೇಕು. ಅಲ್ಲಿ ನಮೋ ನಮಸ್ತೆ ಅಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು, ಯಮ, ಅಗ್ನಿ, ವರುಣ, ಶಶಾಂಕ, ಪ್ರಜಾಪತಿ, ಪ್ರಪಿತಾಮಹ ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿ ಸಹಸ್ರಕೃತ್ವ ಮತ್ತೆ ಮತ್ತೆ ಪುನಃ ಪುನಃ ನಮಸ್ಕಾರವನ್ನ ಮಾಡುವುದು ಅಂತ ಅನ್ನೋದನ್ನ ಹೇಳಿದ ಉದ್ದೇಶ, ವಾಯುನಲ್ಲಿ, ಯಮನಲ್ಲಿ, ಅಗ್ನಿಯಲ್ಲಿ, ವರುಣನಲ್ಲಿ, ಶಶಾಂಕನಲ್ಲಿ, ಪ್ರಜಾಪತಿಯಲ್ಲಿ, ಪ್ರಪಿತಾಮಹನಲ್ಲಿ ಹೀಗೆ ಅನಂತ ದೇವತೆಗಳ ಗುಂಪಿನಲ್ಲಿ ಪ್ರತ್ಯೇಕವಾಗಿ ಒಂದೊಂದು ರೂಪದಿಂದ ಒಂದೊಂದು ಬಗೆಯ ಕಾರ್ಯವನ್ನ ಒಂದೊಂದು ಕಾಲದಲ್ಲಿ ಒಂದೊಂದು ಜೀವಿಗೆ ಪ್ರತ್ಯೇಕವಾಗಿ ನಡೆಸ್ತಾನೇ ಇರುವವನಾದ್ರಿಂದಾಗಿ ಎಷ್ಟು ನಮಸ್ಕಾರ ಹಾಕಿದ್ರು ನಮಸ್ಕಾರ ಹಾಕಿ ಮುಗಿಯುವಷ್ಟರಲ್ಲಿ ಮತ್ತೊಂದು ಉಪಕಾರಕ್ಕೆ ನಾನು ಪಾತ್ರವಾಗಿರ್ತೇನೆ, ಮತ್ತೊಂದು ಉಪಕಾರ ನಾನು ಪಡೆದಿರ್ತೇನೆ. ಅದಕ್ಕೆ ಕೊನೆಗೆ ಮತ್ತೆ ಹೇಳಿದ್ರು, ಪುರಸ್ತಾತ್, ಪೃಷ್ಠತಃ, ಸರ್ವತಃ ಎಲ್ಲ ಕಡೆಯಲ್ಲೂ ನೀನು ತುಂಬಿಕೊಂಡು ನಮಗೆ ಉಪಕಾರದ ಮಳೆಯನ್ನೇ ಸುರಿಸ್ತಾ ಇದ್ದಿ. ಯಾಕೆ? ಅನಂತ ವೀರ್ಯ ಅಮಿತ ವಿಕ್ರಮ ನೀನು. ಅದನ್ನು ಒಂದೇ ಆಗಿ ತಗೊಳ್ಬಹುದು. ಅನಂತ ವೀರ್ಯ, ಅನಂತ ವೀರ್ಯ ವಿಕ್ರಮ, ಅನಂತ ವೀರ್ಯ ಅಮಿತ, ಅನಂತ ವೀರ್ಯ ಅಮಿತ ವಿಕ್ರಮ. ಅಮಿತ ವಿಕ್ರಮ ಅಂತ ಒಂದು ಪ್ರತ್ಯೇಕವಾಗಿಯೂ ಅವನನ್ನ ಅಮಿತ, ಯಾವುದರಲ್ಲೂ ಮಿತಿ ಇಲ್ಲದವನು. ವಿಕ್ರಮ, ವಿಶಿಷ್ಟವಾದ ಹೆಜ್ಜೆಗಳಿಂದ ಕೂಡಿದವನು. ಅಮಿತ ವಿಕ್ರಮ, ಕೊನೆ ಇಲ್ಲದಷ್ಟು ವಿಶಿಷ್ಟವಾದ ಹೆಜ್ಜೆಗಳಿಂದ ನಿರಂತರ ನಮ್ಮ ಸುತ್ತ ನಡೀತಾನೆ ಇರುವವನು, ನಮ್ಮ ಸುತ್ತ ಓಡಾಡ್ತಾನೆ ಇರುವವನು, ನಮಗೋಸ್ಕರ ಓಡಾಡ್ತಿರ್ತಾನೆ. ಪ್ರತಿಯೊಂದು ಜೀವಿಗೂ ಹೀಗೇ ಓಡಾಡ್ತಿರ್ತಾನೆ. ಇದು ಅವನ ವಿಶೇಷತೆ. ಅಂತಹ ಅನೇಕ ತಾಕತ್ತುಗಳಿಂದ ಕೂಡಿದ ಅಸಾಧಾರಣವಾದಂತಹ ಪರಾಕ್ರಮಿ ನೀನು. ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಸರ್ವಂ ಎಲ್ಲವನ್ನು ಸಮಾಪ್ನೋಷಿ ನೀನು ತುಂಬಿಕೊಂಡಿದ್ದಿ. ತತಃ ಅಸಿ ಸರ್ವಃ ಅದರಿಂದಾಗಿ ನೀನು ಎಲ್ಲವೂ ಆಗಿದ್ದಿ ಅಂತ ಒಂದು ಸಮಗ್ರ ಭಗವಂತನ ಚಿತ್ರಣವನ್ನ, ಸರ್ವ ಶಬ್ದ ವಾಚ್ಯ ಯಾಕೆ? ಸ್ವಾತಂತ್ರ್ಯೇ ಚ ವಿಶಿಷ್ಟತ್ವೇ ಸ್ಥಾನಮತ್ಯೈಕ್ಯಯೋರಪಿ. ಸರ್ವದರ ಮೇಲೆ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕಾಗಿ ಅವನನ್ನ ಸರ್ವ ಅಂತ ಕರೀತಾರೆ. ಎಲ್ಲದಕ್ಕಿಂತಲೂ ಮಿಗಿಲಾದವನು ಆದ್ರಿಂದಾಗ ಅವನನ್ನ ಸರ್ವ ಅಂತ ಕರೀತಾರೆ. ಎಲ್ಲ ಸ್ಥಾನಗಳಲ್ಲೂ ಆತ ಒಬ್ಬನೇ ಆಗಿದ್ದಾನೆ. ಆದ್ರಿಂದಾಗಿ ಅವನು ಬೇರೆ ಬೇರೆ ಅಲ್ಲ. ಆದ್ರಿಂದಾಗ ಅವನನ್ನ ಸರ್ವ ಅಂತ ಏಕವಚನದಲ್ಲಿ ಕರೀತಾರೆ. ಕಾಲದಿಂದಲೂ ಒಬ್ಬನೇ ಇರುವುದು, ದೇಶದಿಂದಲೂ ಒಬ್ಬನೇ ಇರುವುದು, ಗುಣದಿಂದಲೂ ಒಬ್ಬನೇ ಇರುವುದು. ಹಾಗಾಗಿ ಅವನಿಗೆ ಪರಸ್ಪರ ಅವನ ರೂಪಗಳಲ್ಲಿಯೇ ಒಂದಕ್ಕೊಂದು ಅಭಿಪ್ರಾಯ ಭೇದ ಇಲ್ಲ, ಗುಣಭೇದ ಇಲ್ಲ, ಅವಯವಿ ಭೇದ ಇಲ್ಲ, ರೂಪ ಮೂಲ ಮತ್ತು ಅವತಾರಗಳಿಗೆ ಭೇದ ಇಲ್ಲ. ಹೀಗೆ ಎಲ್ಲಾ ರೀತಿಯಿಂದಲೂ ಆತ ಒಬ್ಬನೇ ಆದದ್ರಿಂದ ಏಕವಚನದಲ್ಲಿ ಅವನನ್ನ ಸರ್ವ ಅಂತ ಕರೆದ್ರು. ತತಃ ಅಸಿ ಸರ್ವ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ.
ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯವೇನ ವಾಪಿ. ತನ್ನ ನೇರ ಸಂಬಂಧವನ್ನ ನೆನಪಿಸಿಕೊಳ್ತಾನೆ ಅರ್ಜುನ. ಸಖಾ ಇತಿ ಮತ್ವ, ಗೆಳೆಯ ಎಂದು ಭಾವಿಸಿ, ಪ್ರಸಭಂ ಕೆಲವೊಂದ್ಸರ್ತಿ ದುಡುಕಿನಿಂದ, ಯದುಕ್ತಂ ಏನೆಲ್ಲ ಹೇಳಿದ್ನೋ ಅದೆಲ್ಲವನ್ನು ನೀನು ಸಹಿಸಿ ಕ್ಷಮೆ ಕೊಟ್ಟು ನನ್ನನ್ನ ರಕ್ಷಿಸಬೇಕು. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖಾ, ಗೆಳೆತನದ ಭರದಲ್ಲಿ ನಿನ್ನಲ್ಲಿ ಏನೇನೋ ಮಾತುಗಳನ್ನ ಆಡಿದೆ. ನಿನ್ನನ್ನ ಹೇಗೋ ಕಲ್ಪಿಸಿಕೊಂಡೆ. ನಿನ್ನ ವಿಷಯದಲ್ಲಿ ನಾನು ನಿರ್ಧಾರ ಮಾಡಿದ್ದು ತುಂಬಾ ಕೆಲವು ಅಂಶದಿಂದ ಅದು ಅನಗತ್ಯ ಆಗಿರಬಹುದು ಅಥವಾ ಹೆಚ್ಚಾಗಿರಬಹುದು. ಸಲುಗೆಯನ್ನ ಹೆಚ್ಚು ತೆಗೆದುಕೊಂಡದ್ರಿಂದ ಅದು ಕೂಡ ಒಂದು ರೀತಿಯಲ್ಲಿ ನನ್ನ ವ್ಯವಸ್ಥೆಯನ್ನ ನಾನು ಅರ್ಥ ಮಾಡಿಕೊಳ್ಳದೆ ಹೆಚ್ಚಿನ ಮಿತಿಯನ್ನ ಗಮನಿಸಿ, ಅಂದ್ರೆ ನಾನು ಮಿತಿಯನ್ನ ಹೆಚ್ಚು ತೆಗೆದುಕೊಂಡು ನೀನು ಕೊಟ್ಟ ಸಲುಗೆಯನ್ನ ಹೆಚ್ಚಾಗಿ ತೆಗೆದುಕೊಂಡು ನಾನು ತುಂಬಾ ಕಠೋರವಾಗಿ ವರ್ತಿಸಿದ್ದಿದೆ. ಹಾಗಾಗಿ ನೀನು ನನ್ನನ್ನ ರಕ್ಷಿಸಿದ್ದರ ಅನೇಕ ಹಿನ್ನೆಲೆಗಳನ್ನ ನಾನು ನೆನೆಸಿಕೊಂಡ್ರೆ ಈಗಲೂ ಕೂಡ ದುಡುಕಿ ನುಡಿದದರ ಬಗ್ಗೆ ನನಗೆ ನೋವಿದೆ. ನಿನ್ನ ಹಿರಿಮೆಯನ್ನ ಅರಿಯದೆ, ನಿನ್ನ ಮಹಿಮೆಯನ್ನ ತಿಳಿಯದೆ, ಗೆಳೆಯನೆಂದು ತಿಳಿದು ಹೆಚ್ಚು ಹುಂಬತನದಿಂದ ಏನೇನೋ ಮಾತನಾಡಿದ್ದುಂಟು. ಪ್ರಸಭಂ ಯದುಕ್ತಂ. ಕೃಷ್ಣ, ನಿನಗಿದೆಲ್ಲ ಅರ್ಥ ಆಗಲ್ಲ. ರಾಜರ ಜವಾಬ್ದಾರಿ, ಅಧಿಕಾರದಲ್ಲಿದ್ದವರಿಗೆ ಇರುವ ಕಷ್ಟ, ಇದು ನಿನಗೆ ಹೇಗೆ ಗೊತ್ತಾಗ್ಬೇಕು? ನೀನ್ ಎಲ್ಲೋ ತಿರ್ಕಾಡು ಒಂದ್ ಕಡೆ ಉಳಿಯುವವನಲ್ಲ ನೀನು. ಒಂದ್ ಕಡೆ ಇದ್ರೆ ಜನಗಳು ಬಂದು ಕಿವಿಗೆ ಮತ್ತೆ ಮತ್ತೆ ಇಂಥ ಸುದ್ದಿಗಳನ್ನ ಹಾಕ್ತಾ ಇದ್ರೆ ಹೇಗಾಗುತ್ತೆ ಅಂತ ನಿನಗೇನ್ ಗೊತ್ತು ಅಂತ ಸ್ವಲ್ಪ ಎಡವಟ್ಟು ಮಾತಾಡಿದ್ದಿರಬಹುದು. ಅಥವಾ ಸಲುಗೆಯಿಂದ ಸುಮ್ಮನೆ ಇರವ ಕೃಷ್ಣ, ನೀನೇನ್ ಯಾವ ರಾಜನ? ನೀನೇನ್ ರಾಜ ಅಲ್ಲ, ಮಂತ್ರಿ ಅಲ್ಲ, ನೀನ್ ಯಾಕೆ ಇಷ್ಟೆಲ್ಲ ತಲೆಬಿಸಿ ಮಾಡ್ಬೇಕು? ಏನೋ ಆಗತ್ತೆ, ಆ ರಾಜನಲ್ಲ ಮಂತ್ರಿ ಅಲ್ಲ ಅನ್ನುವ ಮಾತಿನಲ್ಲಿ ಎಡವಿ ನಾನು ಆಡಿದ ನೋವುಂಟು ಮಾಡುವ ಶಬ್ದಗಳು ಬಹುಶಃ ಅದು ನೀನು ನನ್ನವಾ ಅಂತ ಸಲುಗೆಯಿಂದ ಬಂದದ್ದು. ಆದ್ರೆ ಆ ಸಲುಗೆ ನಿನ್ನ ವಿಷಯದಲ್ಲಿ ನಾವು ತೋರುವುದು ಯಾವ ಕಾರಣಕ್ಕೂ ಸರಿಯಲ್ಲ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಹೇ ಕೃಷ್ಣ, ಹೇ ಯಾದವ, ಹೇ ಸಖಾ, ಹೇ ಗೆಳೆಯ ಅಂತ ನಿನ್ನನ್ನ ಎಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ. ಅಸತ್ಕೃತೋಸಿ ಅಂದ್ರೆ ನೀನ್ ನನ್ನವನಲ್ವಾ, ಬರ್ತಿ, ಬಂದಾಗ ನಾವು ಚೇರಿಟ್ಟು ಅಥವಾ ಚಾಪೆ ಹಾಸಿ ನೀರ್ ಕೊಡ್ಬೇಕು ಅಥವಾ ಏನ, ಏ ಕೃಷ್ಣ ಅಲ್ಲಿ ಒಳಗೆ ನೀರಿದೆ ತಗೋ ಅಂತ ನಾವು ಅದನ್ನ ಗಮನಿಸದೆ, ನಿನಗೆ ಸತ್ಕರಿಸದೆ ಹಾಗೆ ತಿರಸ್ಕರಿಸಿದ್ದು ಉಂಟು. ಆಮೇಲೆ ಅಪಹಾಸ್ಯವನ್ನ ಮಾಡುವಾಗ, ಅಣಕ ಮಾಡುವಾಗ ಕಡೆಗಣಿಸಿದ್ದುಂಟು. ಈ ಅಣಕ ಮಾಡುದು ಅಂದ್ರೆ ಹಾಗೆ ಅಲ್ವಾ, ಒಬ್ಬರನ್ನ ಅಣಕಾಡುದು ಅಂದ್ರೆ ಅವರ ಸ್ಥಾನದಿಂದ ಕೆಳಕ್ಕೆ ಇಳಿಸುವುದು. ನೀನ್ ಬಿಡಪ್ಪ ಮಹಾರಾಜ, ಅಂದ್ರೆ ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ, ನೀನು ಸುಮ್ನೆ ಬಂದು ತಿನ್ಕೊಂಡು ಉಣ್ಕೊಂಡು ಹೋಗ್ತಾ ಇರ್ತಿ ಅಂತ. ಅದು ಮಹಾರಾಜ ಅಂದ್ರೆ ಗೌರವ ಕೊಟ್ಟು ಬೈದು ಹೇಳಿದ್ದೇನಲ್ಲ. ಅವನ್ ಬಿಡು ಬೃಹಸ್ಪತಿ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಕೆಲವೊಂದ್ ಸರ್ತಿ ಈ ಶಬ್ದಗಳಿಗೆ ವಿರುದ್ಧವಾದ ಅರ್ಥದಲ್ಲಿ ಅದನ್ನ ಪ್ರಯೋಗಿಸುವುದನ್ನ ಮಾಡ್ತೇವೆ ನಾವು. ಹಾಗೆ ನಿನ್ನನ್ನ ಅಣಕಕ್ಕಾಗಿ ನಾವು ಎಚ್ಚ ಅಪಹಾಸಾರ್ಥಂ ಅಸತ್ಕೃತ ಅಸಿ. ಅಪಹಾಸ್ಯ ಮಾಡುವಾಗ ನಿನ್ನನ್ನು ಕಡೆಗಣಿಸಿದ್ದುಂಟು. ಅಸತ್ಕೃತ, ಸತ್ಕೃತ ಅಲ್ಲ. ಸತ್ಕೃತ ಅಂದ್ರೆ ಸಜ್ಜನರು ನಡ್ಕೊಳ್ಳುವ ರೀತಿ. ಅಸತ್ಕೃತ ಅಂದ್ರೆ ಸಜ್ಜನರು ಹೀಗೆ ನಡ್ಕೊಳ್ಳುವುದಿಲ್ಲ ದೊಡ್ಡವರ ಬಗ್ಗೆ. ದೊಡ್ಡವರ ಹತ್ರ ಮಾತಾಡುವಾಗ ತುಂಬಾ ಗಂಭೀರವಾಗಿ ಅದರ ಬಗ್ಗೆ ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕು. ಆದ್ರೆ ನಾನು ನಿನ್ನನ್ನು ವಿಶೇಷವಾಗಿ ಕಡೆಗಣಿಸಿದ್ದುಂಟು. ನೀನು ವಿಹಾರ ಶಯ್ಯ ಆಸನ ಭೋಜನೇಶು. ವಿಹಾರ ಓಡಾಡುವಾಗ, ಶಯ್ಯ ಮಲಗುವಾಗ, ಕೂತಾಗ, ಆಸನ ಭೋಜನೇಶು
ಉಣ್ಣುವಾಗ, ಹೀಗೆ ಎಲ್ಲಾ ಸಂದರ್ಭದಲ್ಲೂ ತಿರುಗುವಾಗ ಹೆಗಲ ಮೇಲೆ ಕೈ ಹಾಕೊಂಡು, ಕೃಷ್ಣ ನಮ್ಮವನೇ. ನಮ್ಗದೊಂದು ಎಲ್ಲರ ಮುಂದೆ ಈಗ ಫೋಟೋ ಶೂಟ್ ಅಲ್ಲಿ ಪಕ್ಕ ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಅಲ್ಲ, ಒಂದು ನೆನಪಿಗಾಗಿ ತೆಕ್ಕೊಳ್ಳೋದು ತಪ್ಪಲ್ಲ. ಆದ್ರೆ ನಾವು ಎಲ್ಲಾ ಸಂದರ್ಭದಲ್ಲೂ ತುಂಬಾ ದೊಡ್ಡವ್ರ ಜೊತೆಗೆ ಇದ್ದೇವೆ. ಕೆಲವರಿಗೆಲ್ಲ ಇರುತ್ತೆ. ಯಾರ್ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಎಲ್ಲ ತೆಕ್ಕೊಂಡ ಫೋಟೋಗಳನ್ನ ಮನೆಯಲ್ಲಿ ಸಿಕ್ಕಾಪಟ್ಟೆ ತುಂಬಿಸಿ ಇಟ್ಕೊಂಡಿರ್ತಾರೆ. ನೋಡಿ ಇಷ್ಟು ಜನರ ಜೊತೆ ಅದೇನು ಅಂದ್ರೆ ಅವ್ರು ಹೋಗುವಾಗ ಅವ್ರು ಹಿಂದೆ ಬಂದದ್ದಷ್ಟೇ. ಆದ್ರೆ ಹೇಳ್ಕೊಳ್ಳುವಾಗ ಇವ್ರ ಪರಿಚಯ ಇದೆ ನಮ್ಗೆ. ಇವ್ರು ನಮ್ಗೆ ತುಂಬಾ ದೋಸ್ತು. ಎಲ್ಲಾ ರೀತಿಯಿಂದಲೂ ನಮ್ಗೆ ಹತ್ತಿರದಲ್ಲಿದ್ರು ಅಂತನ್ನುವ ರೀತಿಯಲ್ಲಿ ತಿರುಗುವಾಗ ನಿನ್ನೊಟ್ಟಿಗೆ ನಾನು ಕೆಲಸಕ್ಕೋಸ್ಕರ ತಿರುಗುದಲ್ಲ. ನಿನ್ನನ್ನೆಲ್ಲರೂ ಗೌರವಿಸುವಾಗ ಆ ಗೌರವ ನನಗೂ ಸಿಗಬೇಕು ಅನ್ನುವ ಹಂಬಲದಿಂದ ನಿನ್ನೊಟ್ಟಿಗೆ ತಿರುಗ್ತಾ ಇದ್ದೆ. ಆಮೇಲೆ ಮಲಗಿದಾಗ ನಿನ್ನನ್ನ ಪಕ್ಕಕ್ಕೆ ಸರಿಸಿ ನಾನು ಮಲಗಿದ್ದಿದೆ. ನಿನ್ನ ಮೇಲೆ ಕಾಲು ಹಾಕಿ ಮಲಗಿದ್ದಿದೆ. ಅಥವಾ ಯಾವುದೋ ಒಂದು ರೀತಿಯಿಂದ ಮಲಗಿದಾಗ ನಿನಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡದೇ ಹೋದದ್ದಿರಬಹುದು. ಆಸನ ಕೂಡುವಾಗ ನಿನ್ನ ಸಮಾನವಾದ ಆಸನದಲ್ಲಿ ಕೂಡುದು. ಅಥವಾ ನಿನಗೆ ಆಸನ ಇಲ್ಲದೆ ಇದ್ದಾಗ್ಲೂ ನಾನು ಕೂತು ಎದ್ದು ನಿಂತುಕೊಳ್ಳದೆ ನೀನು ಬೇಡ ಅಂತ ಹೇಳಿದ ಮಾತ್ರಕ್ಕೇನೆ ನಾನು ಅದನ್ನ ತೀವ್ರವಾಗಿ ಪರಿಗಣಿಸದೆ ನಿನ್ನ ನಿಲ್ಲಿಸಿಯೇ ಮಾತಾಡಿಸಿದ್ದು. ಹೀಗೆ ನಾನು ಕೂತಾಗ ನಿನ್ನ ನಿಲ್ಲಿಸಿದ್ದು. ಅಥವಾ ಉಣ್ಣುವಾಗ ಊಟಕ್ಕಾಗುವಾಗ ನಿನಗೆ ಹಾಕ್ತಾ ಇದ್ದ ಪದಾರ್ಥವನ್ನ ಅದು ಬೇಡ, ಅವನಿಗೆ ಅದಾಗಲ್ಲ, ನನಗೆ ಹಾಕು ಅಂತ ನಿನ್ನ ಕೈಯಿಂದ ತಪ್ಪಿಸಿ ನಾನು ಉಂಡದ್ದು. ಇದು ಎಲ್ಲಾ ರೀತಿಯಿಂದಲೂ ಕೂಡ ನಿನ್ನನ್ನ ನಾವು ನಿರ್ಲಕ್ಷಿಸಿದ್ದು ನನಗೆ ನೆನಪಾಗ್ತಾ ಇದೆ. ಆದ್ದರಿಂದ ನಾವಿಷ್ಟೆಲ್ಲ ರೀತಿಯಿಂದ ಅಪಹಾಸ ಮಾಡಿ ಅಸತ್ಕಾರ ಮಾಡಿದಾಗ್ಲೂ ಕೂಡ ನೀನು ಕುಗ್ಗದವನು. ನೀನು ಎಂದು ಕೂಡ ಆ ವಿಷಯಕ್ಕಾಗಿ ಪಾಂಡವ್ರು ನನ್ನನ್ನು ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇವ್ರ ಹತ್ರ ನನಗೆ ಮರ್ಯಾದೆ ಇದೆ ಅಂತ ನಾನು ಬಂದಿದ್ದೆ. ಇವರು ಕೂಡ ಹೀಗ್ ಮಾಡ್ತಾರೆ ಅಂತ ನೀನು ಒಂದು ದಿವಸವೂ ಕೂಡ ನಮ್ಮ ಹತ್ರ ಅಸಮಾಧಾನವನ್ನ ನಡ್ಕೊಂಡದ್ದಾಗ್ಲಿ ಹೇಳಿದ್ದಾಗ್ಲಿ ಇಲ್ಲ. ನೀನು ಅಚ್ಯುತ, ತಿಳಿವಿಗೆ ಅಚ್ಯುತ ಅಂತಂದ್ರೆ ಚ್ಯುತಿ ಇಲ್ಲದವ, ಕುಗ್ಗದವ. ಚ್ಯುತಿ ಅಂದ್ರೆ ಕುಸಿಯುವುದು, ಡಿಪ್ರೆಷನ್ಗೆ ಒಳಗಾಗೋದು, ಅಥವಾ ತಪ್ಪು ಮಾತನಾಡುವುದು, ಅಥವಾ ರಾಂಗ್ ಆಗಿ ನಡ್ಕೊಳ್ತಾರೆ ಅಂತ ಹೇಳ್ತಾರೆ. ಏನೋ ತುಂಬಾ ಇವತ್ತು ರಾಂಗ್ ಆಗಿದ್ದಾನೆ, ಏನೇನೋ ಮಾತಾಡ್ತಿದ್ದಾನೆ ಅಂತ. ಹಾಗೆ ಯಾವತ್ತೂ ಕೂಡ ನಿನ್ನಲ್ಲಿ ಚ್ಯುತಿ ಇಲ್ಲ. ಅಂತಹ ಅಚ್ಯುತ ನೀನು. ಆಮೇಲೆ ಅಪ್ರಮೇಯಂ, ನೀನು ತಿಳಿವಿಗೆ ಪೂರ್ತಿ ಎಂದು ಸಿಗುವುದೇ ಇಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನೀನು ಯಾವತ್ತೂ ಕೂಡ ನಮ್ಮ ಮನಸ್ಸಿಗಾಗಲಿ, ಕಣ್ಣಿಗಾಗಲಿ, ಬಾಯಿಗಾಗಲಿ ಪೂರ್ತಿ ಗೋಚರ ಆಗುವವನಲ್ವೇ ಅಲ್ಲ. ನಿನ್ನನ್ನು ನಾವೇನ್ ನೋಡ್ತೇವೆ ಈ ಭೌತಿಕವಾಗಿ, ನೀನದು ಭೌತ ಅಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ. ಅದರ ಮೇಲೆ ಮಾನಸಿಕವಾಗಿ ನಿನ್ನಲ್ಲಿ ಇಲ್ಲಿ ಕಂಡ ಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತೆ ಹೊರತು ನಿನ್ನ ಕಾಣದ ಎಲ್ಲ ಕಡೆ ತುಂಬಿರುವ ರೂಪಗಳ ಬಗ್ಗೆ ಈಗಲೇ ನನಗೆ ಇಷ್ಟು ದೊಡ್ಡ ಮಾಹಿತಿ ಸಿಕ್ಕಿರುವುದು. ನೀನ್ ಇಲ್ಲೇ ಇದ್ದಿ ಅಂದ್ರೆ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಿ ಅಂತ. ನೀನ್ ಇಲ್ಲೇ ಇದ್ದಿ ಅಂದ್ರೆ ಎಲ್ಲಾ ಕಾಲದಲ್ಲೂ ಆಗ ಏನ್ ನಡೆದಿದೆ ಅದನ್ನ ನೋಡ್ಕೊಂಡೇ ಈ ಕಾಲದ ಘಟನೆಗಳನ್ನು ನಿರ್ಣಯಿಸ್ತಾ ಇದ್ದಿ, ನಿರ್ವಹಿಸ್ತಾ ಇದ್ದಿ ಅಂತ. ಹಾಗಾಗಿ ಅಪ್ರಮೇಯ ನೀನು. ನಿನ್ನನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಸಾಟಿಯೇ ಇಲ್ಲದ ಏಕಃ. ಏಕಃ ಅಂದ್ರೆ ಆಚಾರ್ಯರು ಅದಕ್ಕೆ ಏಕಸ್ತ್ವಮೇವ ಕಾರಯಿತ ಅನ್ಯೋಸ್ತಿ ಅಥಾಪಿ ಅಂತ ಬರೀತಾರೆ. ಏಕತ್ವಮೇವ ಏಕಸ್ತ್ವಮೇವ ಕಾರಯಿತ, ನೀನೊಬ್ನೇ ಈ ಇಡೀ ಜಗತ್ತಿನ ಕಾರಯಿತೃ, ಇನ್ನೊಬ್ಬ ಇಲ್ಲ. ಹಾಗಿದ್ರೂ ನಾವು ನಿನ್ನ ಕಾರ್ಯಭಾರವನ್ನು ನಾವು ಮಾಡಿದ್ದು, ನಿನ್ನನ್ನ ನಾವು ಸಹಾಯಕ್ಕೆ ತೆಗೆದುಕೊಂಡದ್ದು ನಮ್ಮದೇ ಹಿರಿಮೆ, ಹೆಮ್ಮೆ ಅನ್ನುವ ರೀತಿಯಲ್ಲೆಲ್ಲ ನಾವು ನಡ್ಕೊಂಡಿದ್ದೇವೆ. ಆದ್ರಿಂದಾಗಿ ಅಪ್ರಮೇಯಂ ತ್ವಾಂ ತತ್ ಸಮಕ್ಷಂ, ನಿನ್ನೆದುರು ನಾನೀಗ ಬೇಡಿಕೊಳ್ತಾ ಇದ್ದೇನೆ. ನಾವು ಈ ಶಬ್ದವನ್ನ ಬಳಸುವಾಗ ಕನ್ನಡದಲ್ಲೆಲ್ಲ ಸಮಕ್ಷಮ ಅಂತ ಬಳಸ್ತಾರೆ. ಅದು ವಸ್ತುತಃ ಸಮಕ್ಷಂ ಏಕೋ ತವಾಪ್ಯಚ್ಯುತ ತತ್ ಸಮಕ್ಷಂ. ಸಮಕ್ಷಂ ಅಂದ್ರೆ ಕಣ್ಣ ಮುಂದೆ. ಅಧ್ಯಕ್ಷ ಅನ್ನೋದು ಹೇಗೋ ಹಾಗೆ ಸಮಕ್ಷ ಅನ್ನೋದು ಒಂದು ಶಬ್ದ. ಅಧ್ಯಕ್ಷತೆ, ಅಧ್ಯಕ್ಷತೆ ಅಂತ ಹೇಗೆ ಹೇಳ್ತೇವೋ ಹಾಗೆ ಸಮಕ್ಷತೆ ಆಗಬಹುದು ಹೊರತು ಸಮಕ್ಷಮ ಅಂತ ಆಗುದಿಲ್ಲ. ಸಮಕ್ಷಮ ಅನ್ನೋದು ಅರ್ಥ ಇಲ್ಲದ ಒಂದು ಶಬ್ದ. ಇಲ್ಲಂತೂ ಈ ಅರ್ಥದಲ್ಲಂತೂ ತಮ್ಮ ಸಮಕ್ಷಮದಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ಅದರಿಂದಾಗಿ
ಸಮಕ್ಷಂ ಅಂತ ಶಬ್ದ. ಕೊನೆ ಇಲ್ಲದ, ತಿಳಿವಿಗೆ ಎಂದು ಕೈಗೆ ಸಿಗದ ಓ ಭಗವಂತನೇ, ನಿನ್ನೆದುರುಗಡೆ ನಾನು ಬೇಡಿಕೊಳ್ತಾ ಇದ್ದೇನೆ. ತತ್ಸರ್ವಂ ಕ್ಷಾಮೈ, ದಯವಿಟ್ಟು ಕ್ಷಮಿಸು, ಮನ್ನಿಸು, ನನ್ನನ್ನ ನಾನು ತಪ್ಪಿತಸ್ಥ, ನನ್ನನ್ನ ಉದ್ಧರಿಸು ಅನ್ನುವ ದೃಷ್ಟಿಯಲ್ಲಿ ಬೇಡಿಕೊಳ್ತಾ ಇದ್ದೇನೆ ಅಂತ ಅರ್ಜುನ ತುಂಬಾ ಶ್ರದ್ಧೆಯಿಂದ ಭಗವಂತನ ಮುಂದೆ ತನ್ನ ಅಳಲನ್ನ ತೋಡಿಕೊಳ್ತಾನೆ. ಏಕಃ ಅನ್ನುವುದಕ್ಕೆ ಆಚಾರ್ಯರು ಮತ್ತೆ ಒಂದು ವಿವರಣೆಯನ್ನ ಅಲ್ಲೇ ಶ್ಲೋಕದ ಕೆಳಭಾಗದಲ್ಲಿ ಅಂದ್ರೆ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಏಕಃ ಸರ್ವೋತ್ತಮ ಅಪಿ ಅಸತ್ಕೃತಃ. ಇಡೀ ಜಗತ್ತಿಗೆ ಅವನ ಹಾಗೆ ಮತ್ತೊಬ್ಬ ಇಲ್ಲ. ಅಲ್ಲೇ ಇಡೀ ಜಗತ್ತಿನಲ್ಲಿ ಅವನ ಹಾಗೆ ಮತ್ತೊಬ್ಬ ಇಲ್ಲ, ಆದ್ರೂ ಅವನನ್ನ ನಾವು ಅಸತ್ಕಾರ ಮಾಡಿದ್ದೇವೆ. ನಿಜವಾಗಿ ಅವನನ್ನ ಎಂದೂ ಕೂಡ ಅಸತ್ಕಾರ ಮಾಡಬಾರ್ದು. ಅವನೇ ಇಡೀ ಜಗತ್ತಿನ ಎಲ್ಲದರ ನಿರ್ವಾಹಕ, ಅವನೇ ಎಲ್ಲದರ, ಅವನು ಸರ್ವೋತ್ತಮ ಅಂದ್ರೆ ನಮ್ಮೆಲ್ಲರಿಗಿಂತ ಹಿರಿಯ ತತ್ವ ಅವನು. ಇಡೀ ಸಮೂಹದಲ್ಲೇ ದೊಡ್ಡ ತತ್ವವೆನಿಸಿದ ಭಗವಂತನನ್ನ ಹೀಗೆ ವಿಹಾರದಲ್ಲಿ, ಶಯ್ಯೆಯಲ್ಲಿ, ಆಸನದಲ್ಲಿ, ಭೋಜನದಲ್ಲಿ ನಾವು ಅವಮಾನ ಮಾಡಬಾರ್ದಿತ್ತು, ಆದ್ರೂ ನಮ್ಮಿಂದ ಅವಮಾನ ಆಗಿದೆ. ಏಕಃ ಅಂದ್ರೆ ಏಕ ಸರ್ವಾಧಿಕೋ ಜ್ಞೇಯ. ಆಚಾರ್ಯರು ಸರ್ವೋತ್ತಮ ಅನ್ನೋ ಶಬ್ದಕ್ಕೆ, ಏಕ ಅನ್ನೋ ಶಬ್ದಕ್ಕೆ ಸರ್ವೋತ್ತಮ ಅಂತ ಅರ್ಥ ಹೇಳಿದ್ರು. ಏನ್ರಿ ನೀವೇ ನಿಮ್ಗಿಷ್ಟ ಬಂದಾಗೆ ಹೇಳ್ತೀರಾ ಅಂದ್ರೆ ಇಲ್ಲ, ವ್ಯಾಸರ ಮಾತಿದೆ. ಏಕ ಸರ್ವಾಧಿಕೋ ಜ್ಞೇಯ. ಏಕಃ ಅಂದ್ರೆ ಪ್ರಧಾನ ಅಂತ ಅರ್ಥ. ಪ್ರಧಾನ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯ ಅಂತ, ಅದನ್ನೇ ಸರ್ವಾಧಿಕ ಅಂತ ಹೇಳಿದ್ದು. ಏಕ ಸರ್ವಾಧಿಕ, ಅವನೇ ಎಲ್ಲದಕ್ಕಿಂತ ಮಿಗಿಲಾದವ. ಅಷ್ಟೇ ಅಲ್ಲ, ಏಕ ಶಬ್ದಕ್ಕೆ ಇನ್ನೊಂದು ಸುಂದರವಾದ ಅರ್ಥವನ್ನ ಆಚಾರ್ಯರು ವ್ಯಾಸರ ಮಾತಿನಲ್ಲಿ ತುಂಬಿಕೊಡ್ತಾರೆ. ಏಷ ಏವ ಕರೋತಿ ತತ್. ಏಕಃ ಅಂದ್ರೆ ಏಷ ಏವ ಕರೋತಿ, ಇವನ್ನೇ ಎಲ್ಲವನ್ನು ಮಾಡ್ತಾನೆ. ಆ ಏಷ ಅದನ್ನೇ ಕ ಅನ್ನುವ ಶಬ್ದವನ್ನ ಏಷಃ ಕರೋತಿ, ಏಷಃ ಏವ ಕರೋತಿ. ಆ ಎ ಅನ್ನೋದಕ್ಕೆ ಎರಡರ್ಥ. ಏಷಃ ಏವ, ಇವನೇ ಅಂದ್ರೆ ಇದು ಎಟಮಾಲಜಿ, ಈ ಶಬ್ದವನ್ನು ಬಿಡಿಸುವ ರೀತಿ. ಏಕಃ ಅನ್ನೋ ಶಬ್ದಕ್ಕರ್ಥ ಏಷಃ ಕರೋತಿ, ಏಷ ಏವ ಕರೋತಿ. ಇದು ಈ ಶ್ಲೋಕಕ್ಕೆ ಆಚಾರ್ಯರು ಕೊಟ್ಟಂತಹ ವಿವರಣೆ. ಮುಂದೆ ಮತ್ತೆ ಹಿಂದೆ ಬಂದ್ರೆ ಹಿಂದಿನ ಶ್ಲೋಕ 43. ಹಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸ್ವಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಚರಾಚರಸ್ಯ ಲೋಕಸ್ಯ ಪಿತಾ ಅಸಿ, ಚಲಿಸುವ ಚಲಿಸದ ಸಮಗ್ರ ಲೋಕಕ್ಕೆ ಜಗತ್ಗೆ ನೀನು ತಂದೆ. ತ್ವಂ ಅಸ್ಯ ಲೋಕಸ್ಯ ಗರೀಯಾನ್ ಗುರು ಪೂಜ್ಯಶ್ಚ. ನೀನು ಈ ಲೋಕಕ್ಕೆ ಎಲ್ರಿಗೂ, ನಮಗಲ್ಲ, ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ಗೌರವಾರ್ಹನಾದವನನ್ನ ನಾವು ಅವಮಾನಿಸುವುದು ತೀರಾ ಒಂಥರ ಅಸಂಗತವಾದ, ಅಂದ್ರೆ ಒಂದು ರೀತಿಯಲ್ಲಿ ಅಸಂಸ್ಕೃತವಾದ ನಡೆ. ನೀನು ಇಡೀ ಜಗತ್ತಿಗೆ ತಂದೆ. ಅಸ್ಯ ಜಗತಃ ಗುರು, ಅಸ್ಯ ಜಗತಃ ಗರಿಯಾನ್. ಈ ಜಗತ್ತಿಗೆ ಎಲ್ಲದಕ್ಕಿಂತಲೂ ಹಿರಿಯ, ಈ ಜಗತ್ತಿಗೆ ಎಲ್ಲರಿಗೂ ಗುರು, ಈ ಜಗತ್ತಿಗೆ ಎಲ್ಲರಿಗೂ ಆರಾಧ್ಯ ಕೇಂದ್ರ. ನಿನ್ನಂತಹ ಆರಾಧನಾ ಯೋಗ್ಯ ವಸ್ತು ಜಗತ್ತಿನಲ್ಲಿ ಪೂಜ್ಯ, ನೀನು ಅತ್ಯಂತ ಪೂಜನೀಯ ವಸ್ತು, ನಾವು ಅಸತ್ಕಾರ ಮಾಡಿದ್ದೇವೆ. ಯಾಕೆ? ನ ತ್ವತ್ ಸಮಃ ಅಪಿ ಅಸ್ತಿ ಅಧಿಕಃ ಕುತಃ ಅನ್ಯಃ. ಇದಕ್ಕಿಂತ ಬೇರೆ ಮಾತು ಬೇಡ. ಭಗವಂತನ ಬಗೆಗೆ ಕುರಿತು ಹೇಳಿದ ಮಾತುಗಳಲ್ಲಿ ಅವನ ಪಾರಮ್ಯವನ್ನ ಹೇಳಿದ ಮಾತು ಇನ್ನೊಂದೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಅರ್ಜುನ ಭಗವಂತನ ಮುಂದೆ ಅವನನ್ನ ನಿರೂಪಣೆ ಮಾಡ್ತೇನೆ. ನ ತ್ವತ್ ಸಮಃ, ನಿಮ್ಗೆ ಸಮಾನವಾದ ವಸ್ತು ಇಲ್ಲ. ಈಗ ಇನ್ನೊಂದಿದ್ರೆ ಸಮಾನ, ಅದು ವ್ಯಾವಹಾರಿಕವಾಗಿ ಇದ್ರೂ ಕೂಡ ಅದು ಇಲ್ಲ ಅಂತಾನೆ ಅರ್ಥ. ಪ್ರಾತಿಭಾಸಿಕ ಇದ್ರಂತೂ ಇಲ್ವೇ ಇಲ್ಲ ಅಂತ. ಇನ್ನು ಇಲ್ಲದೆ ಇರುವುದನ್ನ ಇಲ್ಲ ಅಂತ ಹೇಳಬೇಕಾಗಿಲ್ಲ. ಹಾಗಾಗಿ ನೀವು ಯಾವುದೇ ದೃಷ್ಟಿಯಿಂದಲೂ ಕೂಡ ಜಗತ್ತನ್ನ ಒಪ್ಪಿಕೊಳ್ಳದೆ ಇದ್ರೆ,
ಈ ಮಾತುಗಳಿಗೆಲ್ಲ ಅರ್ಥವೇ ಇಲ್ಲ. ನೀನು ಲೋಕಸ್ಯ ಪಿತಾ, ಸಗುಣನಾದ ಬ್ರಹ್ಮನಲ್ಲಿ ಹೀಗೆ ಹೇಳುವುದು ಎಲ್ಲಿದೆ ಹಾಗೆ ಸಗುಣ ನಿರ್ಗುಣ ಅಂತ? ದೇವರು ಒಬ್ಬನೇ. ಅದರಲ್ಲಿ ಸಗುಣ ನಿರ್ಗುಣ ಅನ್ನುವ ಶಬ್ದದ ಭೇದವೇ ತೀರಾ ಅಸಂಗತವಾದ ಸಂಗತಿ. ಹಾಗಾಗಿ ಚರ ಮತ್ತು ಅಚರ ಅದರಲ್ಲಿ ವಿಭಾಗ ಇದೆ. ಕ್ಷರ ಸರ್ವಾಣಿ ಭೂತಾನಿ, ಆಮೇಲೆ ಕೂಟಸ್ಥ ಅಕ್ಷರ. ಸರ್ವಾಣಿ ಭೂತಾನಿ, ಚರಾಚರವಾದ ಸಮಸ್ತ ಜೀವರಾಶಿಗಳು ಕೂಡ ಚರಜೀವಿಗಳು. ಆ ಚರಜೀವಿಗಳು ಅಥವಾ ಕ್ಷರಜೀವಿಗಳು, ಕ್ಷರಜೀವಿಗಳಲ್ಲಿ ಲೋಕದಲ್ಲಿ ಅವು ಎಲ್ಲದಕ್ಕೂ ತಂದೆಯಾದವು ನೀನು. ಅದು ಕ್ಷರಣಗೊಳ್ಳುವಂತದ್ದು ಅಂತ ಗೊತ್ತಿದ್ರು ಕೂಡ ಅದು ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಅದಕ್ಕೆ ಬೇಕಿರುವ ಸಾಧನೆ ಮಾಡುವ ವಾತಾವರಣವನ್ನು ಕಲ್ಪಿಸುವ ನೀನು. ನಾವು ಕೆಲವೊಂದ್ ಸರ್ತಿ ಅದು ಹೇಗಿದ್ರು ಹಾಳಾಗತ್ತೆ ರೀ, ಅದ್ ಯಾಕ್ರಿ ರಿಪೇರಿ ಮಾಡ್ಬೇಕು ಅಂತ ನಾವಾದ್ರೆ, ಅಥವಾ ಅದಕ್ಕೆ ಯಾಕೆ ಅಷ್ಟು ಗಮನ ಕೊಡ್ಬೇಕು, ಹೇಗೂ ನಾಳೆ ಹಾಳಾಗುತ್ತೆ, ಬಿಟ್ಬಿಡಿ ಇವತ್ತೇ ಹಾಳಾಯ್ತು ಅಂತ ಅನ್ಕೊಂಡು ಬೇರೆ ಮಾಡಿ. ದೇವ್ರು ಹಾಗೆ ಮಾಡಲ್ಲ. ಅದೊಂದು ಸ್ವಲ್ಪ ಹೊತ್ತಾದ್ರೂ ಇನ್ನು ಕಾರ್ಯಕ್ಕೆ ಸಹಾಯಕ್ಕೆ ಬರುತ್ತೆ ಅಂದ್ರೆ ಅದನ್ನ ತಂದೆಯ ಹಾಗೆ ಮಗುವನ್ನ ನೋಡಿಕೊಳ್ಳುವ ಹಾಗೆ ಜಗತ್ತನ್ನ ಸ್ವಲ್ಪ ಆದ್ರೂ ರಿಪೇರಿ ಮಾಡಿದ್ರೆ ನಾಳೆಗೆ ಅಷ್ಟು ದೂರ ಓಡುತ್ತೆ ಅಂದ್ರೆ ಅಷ್ಟು ಸುಖ ಅವನಿಗೆ ಹೆಚ್ಚಾಗುತ್ತಲ್ಲ, ಅಷ್ಟು ಸಂತೋಷ ಜೀವಿಗೆ ಸಿಗುತ್ತಲ್ಲ, ಅಷ್ಟು ವೈವಿಧ್ಯಮಯವಾದಂತಹ ಅನುಭವವನ್ನ ಆ ಮಗು ಪಡೆಯತ್ತಲ್ವಾ ಅಂತ ತಂದೆಯಂತೆ ನೀನು ಈ ಜಗತ್ತಿನ ಆಗು ಹೋಗುಗಳನ್ನ ನೋಡಿಕೊಳ್ತಿ. ತ್ವಂ ಅಸ್ಯ ಪೂಜ್ಯ, ನೀನು ಈ ಚರಾಚರ ಪ್ರಪಂಚದಲ್ಲಿ ಅವರಿಂದ ಅತ್ಯಂತ ಪೂಜೆಗೆ ಅರ್ಹ, ಅತ್ಯಂತ ಯೋಗ್ಯ. ಬೇರೆ ಯಾರನ್ನು ಕೂಡ ಇಷ್ಟು ಪೂಜೆ ಮಾಡಬೇಕಾದ ಅಗತ್ಯ ಇಲ್ಲ. ಕೇವಲ ಪೂಜ್ಯ ಮಾತ್ರ ಅಲ್ಲ, ಗುರುಹು. ನಮ್ಗೆ ಯಾರ ಹತ್ರವೂ ಸರಿಯಾದ ಜ್ಞಾನ ಸಿಗದೇ ಇದ್ದಾಗ, ಯಾರೂ ನಮಗೆ ಸರಿಯಾದ ತಿಳಿವನ್ನ ಕೊಡದೇ ಇದ್ದಾಗ ನಾವು ಕೇಳ್ಕೊಳ್ಬೇಕಾದದ್ದು ಭಗವಂತನನ್ನ. ಅವನು ನಿಜವಾದ ಗುರು. ಈ ವಿಷಯದಲ್ಲಿ ನಾವು ತುಂಬಾ ಇದನ್ನ ಮಧ್ವಾಚಾರ್ಯರು ಗುರುರ್ಗುರುಣಾಂ, ನನಗೆ ಗುರುಗಳಿಗೂ ಗುರುವಾಗಿ ನೆಲೆಸಿದ್ದಿ ನೀನು. ಆದ್ರಿಂದಾಗಿ ಅವರಿಗೆ ಅಷ್ಟು ವೇದವ್ಯಾಸರ ಮಾತುಗಳ ಮೇಲೆ ಭರವಸೆ. ನಮಗೆ ವೇದವ್ಯಾಸರ ಮಾತಿನ ಮೇಲೆ ಭರವಸೆ ಬರಬೇಕು ಅಂದ್ರೆ, ಅಥವಾ ಭಾರತ ಪುರಾಣಗಳನ್ನ ಉಪನಿಷತ್ತುಗಳನ್ನ ಓದಿಕೊಳ್ಳುವಾಗ ನಮಗದು ತೆರ್ಕೊಳ್ಬೇಕು ಅಂದ್ರೆ ನಾವು ಗುರುವಾಗಿ ಭಗವಂತನನ್ನ ಪೂಜಿಸ್ಬೇಕು. ಗುರುಂಶ್ಚಾಪಿ ನತ್ವಾ ಅಂತ ಆಚಾರ್ಯರು ಕೂಡ ಇಲ್ಲೇ ಆರಂಭದಲ್ಲಿ ಹೇಳಿದ್ದಿದೆ. ದೇವರನ್ನ ದೇವರಾಗಿ ಒಮ್ಮೆ ಪೂಜಿಸ್ಬೇಕು, ಗುರುವಾಗಿ ಮತ್ತೊಮ್ಮೆ ಪೂಜಿಸ್ಬೇಕು. ಒಮ್ಮೆ ಆಯ್ತಲ್ಲ ಮತ್ತ್ಯಾಕೆ? ಹಾಗೆ ಹೇಳಲಿಕ್ಕಿಲ್ಲ. ದೇವರೇ ನಮಗೆ ಆ ಅಂಶದಲ್ಲಿ ಗುರುವಾದಾಗ ಗುರುಗಳಲ್ಲಿ ಮತ್ತೆ ಗುರುವಾಗಿ ಕಾಣಬೇಕಾದದ್ದು ದೇವರನ್ನೇ. ಗುರುವಲ್ಲಿ ಗುರು ಈಗ ಯಾವ ವ್ಯಕ್ತಿ ಇದ್ದಾನೆ ಅವನು ಮುಖ್ಯ ಗುರು ಅಲ್ವೇ ಅಲ್ಲ. ಅವನ ಮೂಲಕ ಬರುತ್ತೆ, ಅವನೊಂದು ವಿಶೇಷ ವ್ಯಕ್ತಿ ಹೌದು. ಆದ್ರೆ ನಿಜವಾಗಿ ಅಲ್ಲಿ ಅವನು ಪೂಜಿಸಿ ಆರಾಧಿಸಿ ಮೆಚ್ಚಿಸಬೇಕಾದದ್ದು ಭಗವಂತನನ್ನು. ಇವನು ಸಾಮಾನ್ಯ ಗುರು ಅಲ್ಲ, ಗರಿಯಾನ್ ಗುರು. ಬೇರೆ ಎಲ್ಲಾ ಗುರುಗಳಿಗಿಂತ ಇವನು ಗುಗ್ಗುರು, ಮಹಾಗುರು, ಶ್ರೇಷ್ಠ ಗುರು. ಇವನಂತ ಗುರು ಮತ್ತೊಬ್ಬ ಇಲ್ಲ. ಅದು ಗುರು ಅಂತಂದ್ರೆ ಅರ್ಥದ ದೃಷ್ಟಿಯಿಂದಲೂ ಭಾರವಾದವನು, ವ್ಯಾಪ್ತಿಯ ದೃಷ್ಟಿಯಿಂದಲೂ ಅಗಲವಾದವನು, ಕಾಲದೃಷ್ಟಿಯಲ್ಲೂ ಉದ್ದಗಲಕ್ಕೆ ತುಂಬಿದವನು, ಎಲ್ಲ ರೀತಿಯಿಂದಲೂ ಗುರು. ಹಾಗಾಗಿ ಜ್ಞಾನ ಕೊಡುವ ವಿಷಯದಲ್ಲಂತೂ ಇವನಂತಹ ಗುರು ನಮಗೆ ಸಿಗುವುದಿಲ್ಲ. ಗುರು ಗರಿಯಾನ್, ಗರಿಯಾನ್ ಗುರು. ಗುರುಗಳಲ್ಲಿಯೂ ಯಾರ್ಯಾರು ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ. ಮತ್ತು ಪ್ರತಿ ಜನ್ಮಗಳಿಗೂ ಈ ಗುರುಗಳನ್ನ ನಾವು ಮರೆಯದಂತೆ ನಮ್ಮ ಹೃದಯದಲ್ಲಿ ಹೊತ್ತು ನೆಲೆಸಬೇಕಾದ್ದು ಭಗವಂತ ಮಹಾಗುರು. ಯಾರ್ಯಾರಿಗೂ ಹೇಳ್ತಾರೆ ಮಹಾಗುರು ಅಂತ, ಆದ್ರೆ ಅದು ನಿಜವಾಗಿ ಗುರುಗಳಿಗೂ ಗುರು ಎನಿಸಿದಂತಹ ಭಗವಂತನನ್ನ ನಾವು ಹೇಗೆ ಪೂಜ್ಯ ಭಾವದಿಂದ ಕಾಣಬೇಕಿತ್ತು ಹಾಗೆ ಕಾಣದೆ ಅವನಿಗೆ ನಾವು ಅವಮಾನ ಮಾಡಿದ್ದೇವೆ. ನಮ್ಮ ಸರಳವಾದ ನಿತ್ಯ ಬದುಕಿನಲ್ಲಿ ಹೇಗೋ ಅವನ ಜೊತೆಗೆ ನಡ್ಕೊಂಡಿದ್ದೇವೆ. ಮತ್ತೆ ಹೇಳ್ತಾನೆ, ನ ತ್ವತ್ ಸಮಃ, ನಿನಗೆ ಸಮಾನನಾದವನು ಅಸ್ತಿ. ನ ತತ್ವತ್ ಸಮಃ ಅಸ್ತಿ ಅಭ್ಯಧಿಕ ಅಪಿ ನಾಸ್ತಿ. ನಿನಗಿಂತ ಮಿಗಿಲಾದ ಅನ್ಯ ಅಭ್ಯಧಿಕ ನಾಸ್ತಿ. ನಿನಗೆ ಸಮಾನನಾದ ಅನ್ಯ ಏವ ನಾಸ್ತಿ. ನಿನಗೆ ಅಭ್ಯಧಿಕನಾದ ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಮಾನನೇ ಇಲ್ಲ ಅಂದ್ಮೇಲೆ ಅಧಿಕನಾದವನು ಹೇಗಿರ್ಲಿಕ್ಕೆ ಸಾಧ್ಯ? ಇಷ್ಟು ಸ್ಪಷ್ಟವಾಗಿ ಜೀವ ಬ್ರಹ್ಮರ ಭೇದವನ್ನ ಅಲ್ಲಿ ಐಕ್ಯ ಇಲ್ಲ ಅಂತ ಬಡ್ಕೊಂಡು ಅರ್ಜುನ, ಇದು ಸುಮ್ನೆ ದೇವರನ್ನ ಹೊಗಳಿಕ್ಕೆ ಹೇಳಿದ್ದಲ್ಲ, ಇದು ಅವನು ವಿಶ್ವರೂಪದಲ್ಲಿ ನೇರವಾಗಿ ಭಗವಂತನಲ್ಲಿರುವ ಪರಮ ಸತ್ಯವನ್ನ ಕಂಡಾಗ ಹೇಳುವ ಮಾತು.
ಇದಕ್ಕಿಂತ ಮಿಗಿಲಾಗಿ ಮತ್ತೊಂದು ಏನು ಗುಣಗಳಿಲ್ಲದ ದೃಷ್ಟಿಯನ್ನ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ಗುಣವಾದಾಗ ದೃಷ್ಟಿ ಏನ್ ಬಂತು? ಕಾಣುವುದೇ ಇಲ್ಲ. ಯಾಕೆಂದ್ರೆ ಇವನೇ ಎಲ್ಲ. ಅಂಥದ್ದೊಂದು ಕಲ್ಪನೆಯು ಇಲ್ಲಿ ತನಕ ಯಾವ ಪುರಾಣದ ಘಟನೆಯಲ್ಲೂ ಕೂಡ ನಾನು ನಿರ್ವಿಕಲ್ಪಕವಾದ, ನಿರ್ಗುಣವಾದ, ನಿಸ್ತೇಜವಾದ, ನಿಶ್ಶಬ್ದವಾದ, ನಿರ್ವಾಚ್ಯವಾದ ಬ್ರಹ್ಮನನ್ನ ಕಂಡೆ ಅಂತ ಹೇಳಿದ ಮಾತಿಲ್ಲ. ನಮಗೆ ಪುರಾಣಗಳಿರುವುದೇ ವೇದ ಏನು ಹೇಳುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ. ಪುರಾಣ ಯಾಕೆ ಬೇಕು ಅಂದ್ರೆ ಈ ತರ ದಾರಿ ತಪ್ಪಿಸುವವರ ಮಾತಿನಿಂದ ನಮ್ಮನ್ನ ವಾಪಸ್ಸು ಮತ್ತೆ ಸರಿದಾರಿಗೆ ತರ್ಲಿಕ್ಕೋಸ್ಕರ ಬೇಕು. ಹಾಗಾಗಿ ಅಭ್ಯಧಿಕ, ನೀನು ನಮ್ಮೆಲ್ಲರಿಗಿಂತಲೂ ಮಿಗಿಲಾದವ. ನಾನು ನೀನಾಗುವುದು ಸಾಧ್ಯವೇ ಇಲ್ಲ. ನೀನಾದ್ರೆ ಅದು ನಾನಲ್ಲ, ನನ್ನ ತನ ಹೋಯ್ತು. ಈಗ ಯಾಕೆ ಇಷ್ಟು ಕಷ್ಟಪಡ್ಬೇಕು? ಎಲ್ಲ ನಾನೇ ನೀನಾದ್ರೆ ಈ ಪ್ರಾರ್ಥನೆ ಯಾಕೆ? ನಿನ್ನನ್ನ ಈ ಕ್ಷಮೆ ಕೇಳುದ್ರಲ್ಲಿ ಏನ್ ಅರ್ಥ ಇದೆ? ನೀನು ಗುರುವಾಗಿದ್ದಿ, ಪೂಜ್ಯನಾಗಿದ್ದಿ, ನಾನು ನಿನ್ನನ್ನ ಹೇಗೆ ಹೇಗೆ ಅಪಹಾಸಾರ್ಥಂ ಅಸತ್ಕೃತವಾನ್ ಅಂತ ಯಾಕೆ ಹೇಳ್ಕೊಳ್ಬೇಕು? ನನಗೆ ನಾನೇ ಏನೋ ಒಂದು ಬೈಕೊಂಡೆ ಅಂದ್ರೆ ಸರಿ, ಆಗ ಬೈಕೊಂಡೆ ಮುಗಿದೋಯ್ತು. ಅದರಿಂದ ಅವಮಾನ ಇಲ್ಲ. ನನಗೆ ನಾನು ಬೈಕೊಳ್ಳೋದ್ರಲ್ಲಿ ಅವಮಾನ ಇಲ್ಲ. ನಾನೇ ನನ್ನ ತಪ್ಪಿದೆ ಅಂತ ಹೇಳ್ಕೊಳ್ತಾ ಇದ್ದೇನೆ, ಅದ್ರ ಅವಮಾನ ಏನು? ಇದು ಹಾಗೆ ಹೇಳ್ತಿಲ್ಲ ಅವನು. ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಿದ್ದಾನೆ. ನಾವು ಕ್ಷುಲ್ಲಕ ಕಾರಣಕ್ಕಾಗಿ ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿಯನ್ನ ಅವಮಾನಿಸ್ತಾ ಇದ್ದೇವೆ ಅಂತ ಹೇಳುವಾಗ, ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿ ಅವನಾದಾಗ ಮಾತ್ರ ನಾನು ಅವನನ್ನು ಅವಮಾನ ಮಾಡ್ಲಿಕ್ಕೆ ಸಾಧ್ಯ. ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. 3 ಲೋಕಗಳು ಕೂಡ ನಿನಗೆ ಸಾಟಿ ಇಲ್ಲ. ನಿನಗೆ ಸಮಾನನಾದವನಲ್ಲ. ನಿನ್ನ ಹತ್ತಿರಕ್ಕೂ ಯಾರು ಬರಲ್ಲ. ನಿನ್ನ ಆ ಸ್ಥಾನವೇ ಬೇರೆ, ನಿನ್ನ ಲೆವೆಲ್ಲೇ ಬೇರೆ, ನಿನ್ನ ಅಧಿಕಾರವೇ ಬೇರೆ, ನಿನ್ನ ಗುರುತ್ವವೇ ಬೇರೆ, ನಿನ್ನ ಪೂಜ್ಯತ್ವವೇ ಬೇರೆ. ನಿನ್ನ ಅಸಾಧಾರಣವಾದ ಗುಣಧರ್ಮಗಳಿಂದ ಲೋಕದಲ್ಲಿ ಯಾರ ಕೈಗೂ ನೀನು ಸುಲಭದಲ್ಲಿ ಎಟುಕತವನಪ್ಪ. ಅಪ್ರಮೇಯಂ. ನಿನ್ನನ್ನು ತಿಳಿದು ಮುಗಿಸುವುದು ಸಾಧ್ಯ ಇಲ್ಲ. ಆದ್ರಿಂದಾಗಿ ಅಪ್ರತಿಮ ಪ್ರಭಾವ ಎಲ್ಲರ ಮೇಲೆ. ಆದ್ರೆ ನೀನು ಮಾತ್ರ ಚೆನ್ನಾಗಿ ಪ್ರಭಾವ ಬೀರುವವನಾಗಿರ್ತಿ. ನೀನು ಬೀರಿದ ಪ್ರಭಾವ, ನೀನು ಕೊಡುವ ಎಚ್ಚರಿಕೆ, ನೀನು ಬೀಸುವ ಗಾಳಿ, ಅದು ಒಂದು ಸರ್ತಿ ಜೀವಕ್ಕೆ ಸೆಲೆಯನ್ನು ತುಂಬುತ್ತೆ. ಬದುಕಬೇಕು ಅನ್ನೋ ಆಸೆ ಹುಟ್ಟಿಸುತ್ತೆ. ಸತ್ಯವನ್ನ ತಿಳ್ಕೊಳ್ಬೇಕು ಅಂತ ಅನ್ನುವ ತಹತಹಿಕೆಯನ್ನು ಹುಟ್ಟು ಹಾಕುತ್ತೆ. ನಿನ್ನ ಜೊತೆಗಿರ್ಬೇಕು ಅಂತ ಇನ್ನೂ ಹೆಚ್ಚಿನ ಆಸಕ್ತಿಯ ಆಕಾಂಕ್ಷೆ ಬೆಳೆಯುತ್ತೆ. ಇದು ನಿನ್ನ 3 ಲೋಕಗಳಲ್ಲಿ ಹರಿಸಿದ ಪ್ರಭಾವ. ಅದು ಅಪ್ರತಿಮವಾದದ್ದು. ಅಂಥ ರೀತಿಯ ಅನುಭವ ಇನ್ಯಾರ ಜೊತೆಗಿದ್ದಾಗ್ಲೂ ಆಗುದಿಲ್ಲ, ನಿನ್ ಜೊತೆಗಿದ್ದಾಗ ಮಾತ್ರ. ಅಂತ ಅನುಭವವನ್ನ ಪಡೆದು ಪರಮ ಸತ್ಯವನ್ನ ಕಂಡಾಗ ಹುಟ್ಟಿದ ಮಾತುಗಳಲ್ಲಿ ಭರವಸೆ ಇಡದೆ ಇದಕ್ಕೂ ಕೂಡ ಬೇರೆ ಅರ್ಥ ಅಂತ ನಾವು ಮಾಡ್ತೇವೆ ಅಂದ್ರೆ ನಮ್ಗಿದೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಈ ಶ್ಲೋಕಗಳು ಇದು ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನ ಕಾಣುವುದಕ್ಕೆ ಸಿಕ್ಕಿದ ಅವತಾರದ ಅಥವಾ ವಿಶ್ವರೂಪದ ವ್ಯಾಪ್ತಿಯ ದರ್ಶನ ಆಗುವಾಗ ಇದಕ್ಕೂ ಬೇರೆ ಅರ್ಥ ಮಾಡಬೇಕು, ಇದು ಕೇವಲ ತತ್ಕಾಲದ ಭಾವನೆ ಅಂತ ಹೇಳಿದ್ರೆ ಅಂತಹ ವಿಶ್ವರೂಪವನ್ನು ಭಗವಂತ ತೋರಿದ್ದಕ್ಕೆ ಏನರ್ಥ? ನಮ್ಮದೇ ಅಭಿಪ್ರಾಯವನ್ನ ನಾವು ಅದರ ಮೇಲೆ ಹೇರ್ತೇವೆ ಅಂದ್ರೆ ಇನ್ನು ಹೇಗೆ ಭಗವಂತ ನಮ್ಮನ್ನ? ಇದಕ್ಕೆ ಹೇಳುದು ದೇವರೆಲ್ಲ ಮಾಡಬಹುದಾ ಅಂದ್ರೆ ಈ ವಿಷಯದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅವನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅದರ ಅಭಿಪ್ರಾಯ ಅವ್ರು ಅಷ್ಟು ಜಿದ್ದು ಬಿದ್ದಿರ್ತಾರೆ, ಅವ್ರಿಗೆ ಬೇಡ ಆಗಿರುತ್ತೆ. ಇಷ್ಟು ಸ್ಪಷ್ಟ ಬಿಡಿಸಿ ಹೇಳಿದ್ಮೇಲೂ ನಾವು ಲೋಕದಲ್ಲಿ ಅನ್ಕೊಳ್ಳೋದುಂಟು, ಶಾಸ್ತ್ರ ಅಂತಂದ್ಮೇಲೆ ಎಲ್ರಿಗೂ ತಿಳಿಯುವ ಹಾಗೆ ಹೇಳ್ಬೇಕು ಅಂತ. ಆದ್ರೆ ಶಾಸ್ತ್ರದಲ್ಲೇ ಒಂದು ಮಾತಿದೆ, ಪರೋಕ್ಷ ಪ್ರಿಯ ಇವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಅವರು ಪರೋಕ್ಷವಾಗಿ ಹೇಳುವುದನ್ನು ಇಷ್ಟಪಡುತ್ತಾರೆ. ಯಾಕೆಂದ್ರೆ ಆ ಮಾತು ಅವರವರ ಯೋಗ್ಯತೆಗೆ ತಕ್ಕಂತೆ ಸಿಗಬೇಕು. ಒಂದೇ ಮಾತು 10 ಮಂದಿಗೆ 10 ಅರ್ಥದಲ್ಲಿ ತೆರ್ಕೊಳ್ಳುತ್ತೆ. ಒಂದೇ ಮಾತು ಅದು ವೇದಗಳಲ್ಲಿ, ಪುರಾಣಗಳಲ್ಲಿ ಇಷ್ಟು ಸ್ಪಷ್ಟ ಹೇಳಿದ್ರು ಆ ವೇದದ ಮಾತಿಗೆ ಏನರ್ಥ ಅಂತ ಇಷ್ಟು ಬಿಡಿಸಿ ಹೇಳಿದ್ರು ತಗೊಳ್ಳಿಕ್ ತಯಾರಿಲ್ಲ ಅಂತ ಆದಾಗ ಅವರನ್ನ ಯಾರೂ ಕೂಡ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಡಿದಿಡ್ಬೇಕನ್ನೋ ಆಸಕ್ತಿಯು ದೇವರಿಗೇನಿಲ್ಲ. ಅಂದ್ರೆ ನಾವು ಕರೆಕ್ಟ್ ತಿಳ್ಕೊಂಡಿದ್ದೇವೆ ಅಂತ ಅಲ್ಲ, ನಾವು ಈ ವಿಷಯದಲ್ಲಾದ್ರೂ ಒಂದು ಕರೆಕ್ಟ್ ಆಗಿ ತಿಳ್ಕೊಂಡದ್ದಕ್ಕೆ ಕಾರಣ ಅದು ಕೃಷ್ಣ ಕೊಟ್ಟ ಮಾತಿನ ಅರ್ಥ ನಮಗಾಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ. ನಿನಗೆ ಸಮನಾದವನಿಲ್ಲ, ಮಿಗಿಲಾದವನು ಮತ್ತೊಬ್ಬ ಇಲ್ಲವೇ ಇಲ್ಲ. ಲೋಕತ್ರಯದಲ್ಲಿಯೂ ಕೂಡ 3 ಲೋಕದ ಯಾವ ಮೂಲೆಯಲ್ಲಿ ನೋಡಿ, ಇದು ಲೋಕತ್ರಯೇಪಿ, 3 ಲೋಕಗಳಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ನಿನ್ನಷ್ಟು ಪ್ರಭಾವಿಯಾದ, ನಿನಗೆ ಸಮಾನವಾದ ವ್ಯಕ್ತಿತ್ವ ಉಳ್ಳಂತದ್ದನ್ನ, ಪ್ರತಿಮಾ ಸಮಾನವಾದ ಅಥವಾ ನಿನ್ನನ್ನ ಹೋಲುವ, ಸಮಾನ ಬೇಡ, ಸ್ವಲ್ಪ ಹೋಲುವಂತ ರೀತಿಯಲ್ಲೂ ಕೂಡ
ನಿನ್ನದೇ ಛಾಪು, ನಿನ್ನದೇ ರೂಪು, ನಿನ್ನದೇ ಆ ಅಂದ್ರೆ ವ್ಯಕ್ತಿತ್ವ, ಇದನ್ನ ಬೇರೆ ಯಾರಲ್ಲೂ ಕೂಡ ಹತ್ತರದಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯಾಪ್ತಿ ಇದೆ, ಚೂರ್ ಚೂರ್ ಇದೆ. ಆದ್ರೆ ಹತ್ತಿರಕ್ಕೆ ಬಂದು ಸಾಟಿಯಾಗಿ ಒಂದಿಷ್ಟು ಸ್ಪರ್ಧೆ ಕೊಡ್ಲಿಕ್ಕಾಗತ್ತಾ ಅಂದ್ರೆ ಅದು ಸ್ಪರ್ಧೆ ಕೊಡ್ಲಿಕ್ಕಾಗದೇ ಇರುವಂತಹ ತತ್ವ ಅಂತ. ಹೀಗೆ ಅರ್ಜುನ, ಮಿಗಿಲಾದ ಮತ್ತೊಂದು ಯಾವ ಸಂಗತಿಯೂ ನಿನ್ನ ಮುಂದಿಲ್ಲ. ನಿನ್ನ ಮುಂದೆ ಇದಕ್ಕಿಂತ ಮಿಗಿಲಾಗಿ ಮತ್ತೊಂದನ್ನ ಹೇಳಲಿಕ್ಕೆ ಬರುವುದೇ ಇಲ್ಲ. ಕಲ್ಪಿಸ್ಕೊಳ್ಳಿಕ್ಕೆ ಆಗಲ್ಲ, ಇರುವುದೆಲ್ಲಿಂದ ಬಂತು ಅನ್ನುವ ಮಾತಿನ ಮೂಲಕ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.